ಧರ್ಮಸ್ಥಳದಲ್ಲಿ ಈಗಾಗಲೇ ತಲೆಬುರುಡೆಗಳ ಒಂದಷ್ಟು ಕೇಸ್ಗಳು ಸಾಕಷ್ಟು ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ. ಅದರಲ್ಲೂ 13 ಸ್ಪಾಟ್ಗಳನ್ನ ಕೂಡ ಈಗ ಗುರುತು ಮಾಡಲಾಗಿದೆ. ಮೊನ್ನೆ ಮಂಗಳವಾರದಿಂದ ಕೂಡ ಒಂದಷ್ಟು ಸ್ಪಾಟ್ ಮಹಾಜರನ್ನ ಮಾಡಿ ಅಲ್ಲಿ ಉತ್ಖನನಗಳನ್ನ ಈಗ ತೆಗಿತಾ ಇರುವಂತದ್ದು. ಸದ್ಯ ಮೊದಲನೇ ಸ್ಪಾಟ್ ಅನ್ನ ತೆಗಿಬೇಕಾದಂತಹ ಸಂದರ್ಭದಲ್ಲಿ ಪಾನ್ ಕಾರ್ಡ್ ಹಾಗೇನೆ ಡೆಬಿಟ್ ಕಾರ್ಡ್ ಸಿಕ್ಕಿದೆ. ಅದು ಕೂಡ ಬೆಂಗಳೂರು ಮೂಲದ ನೆಲಮಂಗಲದಲ್ಲಿರುವಂತಹ ಸುರೇಶ್ ಅವ್ರದ್ದು ಅನ್ನುವಂಥದ್ದು ಈಗ ಗೊತ್ತಾಗಿರುವಂತದ್ದು. ಸದ್ಯ ಸುರೇಶ್ ಅವರ ತಾಯಿ ನನ್ನ ಜೊತೆ ಇದ್ದಾರೆ, ಲಕ್ಷ್ಮಮ್ಮ ಅವರು. ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಹಾಗಾದ್ರೆ ಇಲ್ಲಿಯ ನಿವಾಸಿ ಅಲ್ಲಿ ಹೇಗೆ ಪಾನ್ ಕಾರ್ಡ್ ಜೊತೆಗೆ ಡೆಬಿಟ್ ಕಾರ್ಡ್ ಸಿಕ್ತು ಏನು ಅನ್ನುವಂಥದ್ದನ್ನ ಮೇಡಮ್, ಈಗಾಗಲೇ ಧರ್ಮಸ್ಥಳದ ಒಂದಷ್ಟು ಕೇಸ್ಗಳು ನಿಮಗೆ ಗೊತ್ತೇ ಇದೆ. ಇಲ್ಲೊಂದ್ ಕಡೆ ನಿಮ್ಮ ಮಗನ ಒಂದು ಡೆಬಿಟ್ ಕಾರ್ಡ್ ಜೊತೆಗೆ ಪಾನ್ ಕಾರ್ಡ್ ಕೂಡ ಈಗ ಧರ್ಮಸ್ಥಳದಲ್ಲಿ ಮೊದಲನೇ ಜಾಗದಲ್ಲಿ ಸಿಕ್ಕಿರುವಂತಹದ್ದು. ಏನಾಗಿದೆ ಮೇಡಮ್ ಅನ್ನುವಂಥದ್ದು ಅಲ್ಲಿ ನಮ್ಮನ್ನ ಕರ್ಕೊಂಡೋಗೋರು ಅಲ್ಲೇ ಒಂದು ತುಂಬಾ ವರ್ಷ ಆಯ್ತು. ಮತ್ತೆ ಒಂದು ಅಲ್ಲೇ 5 ವರ್ಷದ ಮುಂಚೆ ನಮ್ಮನ್ನ ಕರ್ಕೊಂಡೋಗಿತ್ತು. ಅದಕ್ಕಿಂತ ಮುಂಚೆಗೆ 5 ವರ್ಷದ ಮುಂಚೆ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ದು. ಅವಾಗ ಬಂದು ನಾವು ಬಂದ್ಮೇಲೆ ನಮ್ಮ ಮಗ ಕೇಳ್ದ, ಅಮ್ಮ ಪಾನ್ ಕಾರ್ಡ್ ಎಲ್ಲ ಕಳೆದೋಗದೆ, ನೀವು ಮನೆಗಿರ್ಬೇಕು ನೋಡಮ್ಮ ಅಂದ. ಇಲ್ಲ ಕಣಪ್ಪ ಮನೆಗಿಲ್ಲ, ಹುಡುಕ್ತೆ ಸಿಗ್ಲಿಲ್ಲ ಅಂದೆ. ಆಮೇಲೆ ಮತ್ತೆ ಇನ್ನೊಂದ್ಸತಿ ಬಂದು ಕೇಳ್ದ, ನೋಡಮ್ಮ ಯಾವ ಬಟ್ಟೆಗೆ ಏನೋ ಇರ್ಬೇಕೇನೋ ಅಂತ. ಆದ್ರೆ ಇಲ್ಲ, ಸಿಗ್ಲಿಲ್ಲ. 2 ಸತಿ ಹುಡುಕ್ತೆ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಅವನು ಏನು ತಿರ್ಗಾ ನಾನೇನು ಕೇಳಲಿಲ್ಲ. ಮೇಡಮ್, ಈಗ ಇನ್ನೊಂದು ಕಡೆಯಾಗಿ ನಿಮ್ಮ ಮಗ ಈಗ ಮೃತಪಟ್ಟಿದ್ದಾರೆ ನಾ ಕೇಳ್ಪಟ್ಟೆ. 4 ತಿಂಗಳ ಹಿಂದೆ ಸಾವನ್ನಪ್ಪಿರುವಂತದ್ದು. ಏನಾಗಿತ್ತಮ್ಮ? ಏನಾದ್ರೂ ಕಾಯಿಲೆಗಳಿತ್ತ ಅನ್ನುವಂಥದ್ದು? ಜಾಂಡಿಸ್ ಓವರ್ ಆಗಿ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಒಂದು 2-3 ಕಡೆ. ಆದ್ರೆ ಡ್ರಿಂಕ್ಸ್ ತಾಣೋನು ಕಮ್ಮಿ ಆಗ್ಲಿಲ್ಲ. ತಿರ್ಗಾ ಒಂದು 6 ತಿಂಗಳು ಮುಂಚೆ ಅಂಗಡಿ ತಗೊಂಡು ನಾವು ಬಿಸ್ನೆಸ್ ಮಾಡ್ತೀವಿ, ಅಲ್ಲಿ ಅಂಗಡಿ ತಗೊಂಡು ಮನೆ ಕಂಬಿಟ ಸುಸ್ತಾಗಿ. ಆಮೇಲೆ ಸುಸ್ತಾಗಿ ಮನೆ ಕಂಡ್ರೆ ನಾವು ತಿರ್ಗಾ ತಗೊಂಡೋಗಿ ಸಿದ್ಧಾರ್ಥಲ್ಲಿ ಅಡ್ಮಿಟ್ ಮಾಡ್ದೋ. ಅಲ್ಲೂ ಹುಷಾರಾಗ್ಲಿಲ್ಲ. ತಿರ್ಗಿ ತಂದು ಮನೆಗೆ ಹಾಕೊಂಡೆ. ಮನೆಗೆ ಹಾಕೊಂಡು ಹುಷಾರಿಲ್ದಂಗೆ ತುಂಬಾ ನೆಲ ಕಚ್ಬಿಟ್ಟು 5ನೇ ತಿಂಗಳು ಅವ್ನು ಸತ್ತಿ. ನಾವು ಒಂದು 3 ವರ್ಷದಿಂದನೂ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಇಲ್ಲಿ ತೋರಿಸಿ ಅವನು ಎಲ್ಲೂ ಹುಷಾರಾಗ್ಲಿಲ್ಲ. ಜಾಸ್ತಿ ಓವರ್ ಆಗ್ಬಿಟ್ಟಿತ್ತು ಅವನಿಗೆ ಜಾಂಡಿಸ್. ಈಗ 2 ವರ್ಷದ ಹಿಂದೆ ಕೂಡ ಮನೆಯನ್ನ ಬಿಟ್ಟಿದ್ರು ಸುರೇಶ್ ಅವರು ಅನ್ನುವಂಥದ್ದಿದೆ. ಏನೋ ಮನೆಯವ್ರ ಜೊತೆ ಏನಾದ್ರು ಜಗಳ ಮಾಡ್ಕೊಂಡು ಮನೆ ಬಿಟ್ಟಿದ್ರಾ ಅಥವಾ ಯಾವ ಕಡೆ ಹೋಗಿದ್ರು? ನಿಮ್ಗೆ ಏನಾದ್ರು ಹೇಳಿದ್ರಾ, ಮಾತಾಡಿದ್ರಾ ಅನ್ನುವಂಥ? ಇಲ್ಲ ಮೇಡಮ್, ಅವನು ಮದ್ವೆ ಮಾಡು ಅಂದ. ನೀನು ದುಡ್ಮೆ ಏನ್ ಮಾಡ್ಕೊಂಬಂದ್ ಕೊಡು, ಆಮೇಲೆ ನಾನು ಮದ್ವೆ ಮಾಡ್ತೀನಿ ಅಂತ ನಾನೇ ಆಚೆಗೆ ಹಾಕ್ತೆ. ನಮ್ಮ ಅಂಗಡಿ ತರಕಾರಿ ಅಂಗಡಿ ತೊಲೆ ಮನೆ ಕಣೋನು ಬರೋನು, ಊಟ ಕೇಳೋನು, ಊಟ ಕೊಟ್ಟು ಕಳ್ಸಿವ್ನಿ. ಇಲ್ಲೇ ಇದ್ದ ನೋಡಿ, ಇಲ್ಲೇ ಇದ್ದ. ಒಳಗ್ ಬಿಟ್ಕೊಂಡಿಲ್ಲ, ನಾನು ಇಲ್ಲೇ ಹಾಕಿವ್ನಿ, ಊಟ ಕೊಡಿನಿ ಅಷ್ಟೇ. ಅಂದ್ರೆ ಮದ್ವೆ ಮಾಡು ಅನ್ನುವಂತಹ ವಿಚಾರಕ್ಕೆ ಮಾತ್ರ ನೀವು ಮನೆಯಿಂದ ಹೊರಗಾಕಿದ ಅಥವಾ ಬೇರೆ ಏನಾದ್ರು ಜಗಳ ಪತ್ರಗಳು ಏನಾದ್ರು ಇತ್ತ? ಜೊತೆಗೆ ಅವರು ಕೂಡ ಮನೆ ಹೊರಗೇನೆ ಮಲಗ್ತಾ ಇದ್ರು, ಇಲ್ಲೇ ಬಂದ್ ಮಲಗ್ತಾ ಇದ್ರು ನೋಡಿ. ಇದೇ ರೂಮ್, ಹೌದು ಇದೇ ರೂಮ್ ನೋಡ್ರಿ. ಓಕೆ, ಈಗ ನಿನ್ನೆ ಕೂಡ ಪೊಲೀಸ್ ಬಂದು ಒಂದಷ್ಟು ತನಿಖೆಗಳು ಮಾಡಿದ್ರು. ಏನೇನ್ ಕೇಳಿದ್ರು, ಜೊತೆಗೆ ಡೀಟೇಲ್ಸ್ ಗಳನ್ನೆಲ್ಲ ಕೊಟ್ರ ಅನ್ನುವಂತ? ಕೊಟ್ಟಿದೀವಿ ಮೇಡಮ್. ತನಿಖೆಗೆ ಸಹಕರಿಸ್ತಾ ಇದ್ದೀರಾ? ಓಕೆ, ಎಲ್ಲ ಇಲ್ಲೇ ನೋಡು, ಇಲ್ಲೇ ನಮ್ಮ ಮಗ ಇಲ್ಲೇ ಮನಗ್ತಿದ್ದು, ಇಲ್ಲೇ ಊಟ ಎಲ್ಲ ಅವ್ನಿಗೆ ತಂದು ಇಕ್ಕೋತ. ನೀನ್ ಯಾವಾಗ ದುಡ್ಮೆ ತಂದು ನನಗೆ ಕೊಡ್ತೀಯ ಅವಾಗ ಮದುವೆ ಮಾಡ್ತೀನಿ ಹಿಂದೆ ಅಷ್ಟೇ. ಅಂದ್ರೆ 2 ವರ್ಷ ಮನೆಯಿಂದನೇ ಸಪರೇಟ್ ಆಗಿದ್ರು ಅನ್ನೋ? ಸಪರೇಟ್ ಇಲ್ಲ ಮೇಡಮ್, ಇಲ್ಲಿ ಅಂಗಡಿ ಹತ್ರ, ನಮ್ಮ ಅಂಗಡಿ ಹತ್ರ ನಾವು ಅಲ್ಲಿ ಮನಗಿಸ್ತಿದ್ದೋ. ಒಳಗೆ ಬಿಟ್ಕೊಂಡಿರ್ಲಿಲ್ಲ. ನಿನ್ ದುಡ್ಮೆ ಯಾವಾಗ ಕೊಡ್ತೀಯ ಅವಾಗ ನೀನ್ ಮದುವೆ ಮಾಡ್ತೀನಿ ಅಂತ ಮಾಡಲ್ಲ ಅಂತ ಹೊರಗಡೆ ಹಾಕಿದ್ದೆ ಅಷ್ಟೇ. ಓಕೆ, ಅಂದ್ರೆ ಅವ್ರಿಗೆ ಎಷ್ಟು ಏಜ್ ಆಗಿತ್ತು? ಜೊತೆಗೆ ಈಗಾಗ್ಲೇ ಹೇಳಿದ್ರಿ ಜಾಂಡಿಸ್ ಇಂದ ಮೃತಪಟ್ರು ಅಂತ. ಕಾಯಿಲೆ ಗೊತ್ತಾದ ಬಳಿಕ ನೀವು ಅವ್ರನ್ನ ಮನೆಗೆ ಸೇರಿಸ್ಕೊಂಡಿದ್ದ? ಜೊತೆಗೆ ಟ್ರೀಟ್ಮೆಂಟ್ ಏನಾದ್ರು ಮಾಡಿದ್ರೆ ಅವ್ರನ್ನ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಿದ್ರಿ ಅನ್ನುವಂಥ? ನಮ್ಮ ಅಪ್ಪರ ಜಮೀನಲ್ಲೇನೆ, ನಮ್ಮ ತಂದೆ ತಾಯಿ ಜಮೀನಲ್ಲೇ ಮಾಡ್ಕೊಂಡಿರೋದು, ಲಕ್ಕೂರು. ಇದಿಷ್ಟು ತಾಯಿ ಲಕ್ಷ್ಮಮ್ಮ ಅವ್ರು ಹೇಳ್ತಿರುವಂತಹ ಮಾತು. ಒಂದ್ ಕಡೆಯಾಗಿ 2 ವರ್ಷದಿಂದ ಮನೆಯಿಂದ ಆಚೆ ಇದ್ರು ಕೂಡ ಆತ ಮನೆಯಲ್ಲೇ ವಾಸ ಇದ್ರು. ಹೊರಗಡೆ ನಾವು ಕೂಡ ಒಂದಷ್ಟು ಮದ್ವೆ ಮಾಡು ಅನ್ನುವಂತಹ ಕಾರಣಕ್ಕೆ ಒಂದಷ್ಟು ಮನಸ್ತಾಪಗಳು ಬಂದಿತ್ತು. ಹಾಗಾಗಿ ಎಲ್ಲೊಂದ್ ಕಡೆ ಪಾನ್ ಕಾರ್ಡ್ ಜೊತೆಗೆ ಡೆಬಿಟ್ ಕಾರ್ಡ್ ಈ ಹಿಂದೆ ಕಳೆದೋಗಿತ್ತು ಅನ್ನುವಂತಹ ಮಾಹಿತಿಯನ್ನ ಕೂಡ ಆ ತಾಯಿ ಹತ್ರ ಹಂಚ್ಕೊಂಡಿರುವಂತದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಸದ್ಯ ಮೊದಲನೇ ಜಾಗದಲ್ಲೇ ಈ ಒಂದು ಪಾನ್ ಕಾರ್ಡ್ ಪತ್ತೆ ಆಗಿರೋದ್ರಿಂದ ಪೊಲೀಸರು ಕೂಡ ತನಿಖೆಯನ್ನ ಚುರುಕು ಮಾಡ್ತಿದ್ದಾರೆ. ಕಾದ್ ನೋಡ್ಬೇಕಾಗತ್ತೆ ಈ ಪ್ರಕರಣಕ್ಕೆ ಯಾವ ರೀತಿ ತಿರುವು ಪಡೆಯುತ್ತೆ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.